ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಈ ಕಾಲೋನಿ ಜನಗಳು ನಮ್ಮ ಸಾಹೇಬ್ರನ್ನ ಹೊಗಳಿ ಇಡ್ತಾವ್ರ ಕಣವ. ಯಾಕೆ ಹೇಳು, ನಮ್ಮ ಕಾಲೋನಿ ಮಕ್ಕಳು ಓದ್ಲಿ ಅಂತ ಓದಕ್ಕೆ ಹಾಲು ಕಟ್ಟಿಸ್ತಾವ್ರೆ. ಇದುವರೆಗೂ ಜನಗಳಿಗೆ ಪ್ರೀತಿ ಆಗಿದ್ರು, ಈಗ ಮಕ್ಕಳು ಪಾಲ್ಗೂ ದೇವರಾಯ್ತವ್ರ ಕಣವ. ಏನೇ ಆಗಲಿ ನಮ್ಮ ಕಾಲೋನಿ ಜನದ ಆಶೀರ್ವಾದ ನಿಮ್ಮ ಯಜಮಾನ್ರ ಮೇಲೆ 100 ವರ್ಷ ಇರ್ತದೆ ಬಿಡವ. ಸಮಸ್ಯೆ ಆಗಿರೋದೇ ಅಲ್ಲಿ ಅಪ್ಪ. ಸಾಹೇಬ್ರು ಕೊಟ್ಟ ಮಾತು ಉಳಿಸ್ಕೊಳಕ್ ಹೋಗಿ ಅವರೇ ಎಲ್ಲ ಅಪಾಯಕ್ಕೆ ಸಿಗಾಕೋತಾರೋ ಅಂತ ಭಯ ಆಗ್ತಿದೆ ನಂಗೆ. ಅಪ್ಪ, ಹಾಲ್ ಕಟ್ಸ್ಕೊಡೋದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಗೊತ್ತಾ ನಿಂಗೆ? 25 ಲಕ್ಷ ಬೇಕಂತೆ. ಸಾಹೇಬ್ರ ಹತ್ರ ಇವಾಗ ಅಷ್ಟು ದುಡ್ಡು ಇಲ್ಲಪ್ಪ. ಮಾವರು ದುಡ್ಡು ಕೊಡಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಸಾಹೇಬ್ರು ಬಡ್ಡಿಗೆ ಸಾಲ ತಂದು ಕಟ್ಕೊಡ್ತೀನಿ ಅಂತ ಕೂತಿದ್ದಾರೆ. ರಾಮ ಮಗಳೇ, 25 ಲಕ್ಷಕ್ಕೆ ಬಡ್ಡಿ ಎಷ್ಟಾಯ್ತದ ಗೊತ್ತೇನಮ್ಮ? ಏನಾರ ಹೇಳಿ ಆ ಬಡ್ಡಿ ಸಾಲ ತಗೊಂಡ್ ಕಟ್ಟೋದ್ ಬೇಡ ಅಂತ ಹೇಳು ಮಗಳೇ. ಹೇಳ್ದೆ ಅಪ್ಪ, ಆದ್ರೆ ನನ್ ಮಾತು ಕೇಳ್ತಿಲ್ಲ ಅವರು. ಮಾತು ಕೊಟ್ಟಿದ್ದೀನಿ, ಉಳಿಸ್ಕೊಳ್ಳೇಬೇಕು ಅಂತ ಕೂತಿದ್ದಾರೆ. ನಾನ್ ಕಾಲೋನಿಯವ್ರ ಹತ್ರ ಮಾತಾಡ್ತೀನಿ ಸಾಹೇಬ್ರೆ, ಅವ್ರನ್ನೆಲ್ಲ ಒಪ್ಪಿಸ್ತೀನಿ. ಬೇಕಾದ್ರೆ ನೀವು ಎಲೆಕ್ಷನ್ ಮುಗಿದ್ಮೇಲೆ ಕಟ್ಟಿಸ್ಕೊಡಿ ಅಂತಾನು ಹೇಳ್ದೆ. ಆದ್ರೂ ಅವ್ರು ಒಪ್ಕೋತಿಲ್ಲಪ್ಪ. ನಿಮ್ಗೆ ಗೊತ್ತಲ್ವಾ ಸಾಲ ಮಾಡ್ಕೊಂಡ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಅಯ್ಯೋ ಬೇಡ ಮಗಳೇ, ಯಾವ ಕಾರಣಕ್ಕೂ ಅದಕ್ಕೆ ಕೈ ಹಾಕೋದ್ ಬೇಡ. ಈ ಸಾಲದ ಉಸಾಬ್ರಿನೇ ಬೇಡ. ನೋಡು, ಈ ಕಾಲೋನಿ ಜನದ ಹತ್ರ ಹೋಗಿ ಈಗ ಹಾಲು ಕಟ್ಸೋದ್ ಬೇಡ, ಮುಂದಕ್ಕೆ ನೋಡ್ಕೊಳ್ಳೋಣ ಅಂತ ನಾನ್ ಸಮಾಧಾನ ಮಾಡ್ತೀನಿ ಅವ್ರನ್ನ. ಈ ಸಾಲದ ಉಸಾಬ್ರಿನೇ ಬೇಡ ಕಣವ. ಯಪ್ಪ, ಈ ಸಾಲ ಅಂದ್ರೆ ಸರ್ವನಾಶ ಕಣವ. ಈ ಸಾಲ ಸುಳಿಸಿಲ್ಕಿ ನಾವು ಸೋತಿದ್ದೆ ಸಾಕಣವ. ಸಾಹೇಬ್ರು ಮಾತ್ರ ಸಿಕ್ಕಾಕ್ಸೋದ್ ಬೇಡ ಕಣವ. ನಾನ್ ಮಾತಾಡ್ತೀನಿ ಮಗಳೇ. ನಮ್ಮ ಅಳಿಯಂದ್ರ ಸಿಕ್ಸೋದ್ ಬೇಡ ಮಗಳೇ. ನಾನೋಗಿ ಕಾಲೋನಿ ಜನ ಹತ್ರ ಮಾತಾಡ್ತೀನಿ ಮಗಳೇ. ಬೇಡಪ್ಪ, ನಾನು ಆಗ್ಲೇ ಅವ್ರಿಗೆ ಹೇಳಿದ್ದೀನಿ. ಅವ್ರು ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ತಿಳಿದೆ ನಾವೇನು ಮಾಡೋದು ಬೇಡಪ್ಪ, ಆಮೇಲೆ ಅವ್ರಿಗೆ ತೊಂದರೆ ಆಗ್ಬೋದು. ಸುಮ್ಮನಿರವನಿ, ನಂಗೆ ಅನ್ಬೇಡ. ಈ ಸಾಲದ ಸವಾಸನೆ ಬೇಡ, ಅದೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ಕಾಲೋನಿ ಜನದ ಹತ್ರ ನಾನು ಮಾತಾಡ್ತೀನಿ. ನೀನ್ ಧೈರ್ಯವಾಗಿ ಹೇಳ್ತೀನಿ. ಒಂದ್ ನಿಮಿಷ ಇರು ಬಂದೆ. ಅಪ್ಪ ಇರು ಬಂದೆ. ಕೌನ್ಸಿಲರ್ ಸಾಹೇಬ್ರನ್ನ ಎಷ್ಟೊಬ್ರು ಕಡಿಮೆನೆ. ನಮ್ ಸಾಹೇಬ್ರ ಬಗ್ಗೆ ದಿನೇ ದಿನೇ ಗೌರವ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಹೌದಣ್ಣ, ನಮ್ಮ ಮಕ್ಕಳು ಜೀವಕ್ಕೆ ದೇವ್ರಾಗ್ಬಿಟ್ರು ನಮ್ಮ ಕೌನ್ಸಿಲರು ಸಾಹೇಬ್ರು. ದೇವಣ್ಣ, ಇನ್ಮೇಲೆ ಕರೆಂಟು ಅದು ಇದು ಹೋಗೋ ಗೋಜೆ ಇಲ್ಲ. ನಮ್ಮ ಸಾಹೇಬ್ರು ಕಟ್ಸಿರೋ ಕೋಣೆಯಲ್ಲಿ ನಮ್ಮ ಮಕ್ಳು ಆರಾಮಾಗಿ ಓದ್ಕೋಬಹುದು. ಓಹೋ, ಎಲ್ರು ಭ್ರಮೇಲಿದ್ದೀರೋ? ಮೂದೇವಿಗಳ, ನಿಮ್ಗೆ ಯಾಕೆ ಅರ್ಥ ಆಗಕ್ಕಿಲ್ಲ ಅಂತೀನಿ. ಎಲ್ರು ಸೇರಿ ನಾಟಕ ಮಾಡ್ತಾರೆ. ನೀವು ನೋಡಿದ್ರೆ ನಿಮ್ ಮಕ್ಕಳಿಗೆ ಓದೋದಕ್ಕೆ ಹಾಲು ಕಟ್ಸ್ಬಿಡ್ತಾರೆ ಅಂತ ಮಗನ್ಸ್ ಕಾಣಕತ್ತೀರೋ? ಕಾಣ್ರಿ. ನಿನ್ಗೇನ್ ಮಾಡಕ್ ಕ್ಯಾಮನೇ ಅಲ್ವಾ? ಯಾವಾಗ ನೋಡು ನಮ್ಮ ಸಾಹೇಬರ ಬಗ್ಗೆ ಕೊಂಕ್ ಮಾತಾಡ್ತಲೇ ಇರ್ತೀಯ. ನೀನು ಬಾಯಿ ಬೆಂಕಿ ಯಾಕ? ವಿಜಯಕ್ಕ, ನೀನ್ ಪದೇ ಪದೇ ಹೀಗ್ ಬಂದು ಸಾಹೇಬ್ರ ಬಗ್ಗೆ ಇಲ್ಲದ ಸಲ್ಲದೆಲ್ಲ ಹೇಳ್ತಿದ್ರೆ ನಾವೆಲ್ಲ ನಂಬ್ಕೊಂಡಿರ್ತೀವಿ ಅಂತ ಅನ್ಕೊಂಡ್ಯಾ? ನಾವ್ ನಂಬಕ್ಕಿಲ್ಲ. ನೀನ್ ಹಾತ್ ಸರಿ ಹೇಳಿ ಸುಳ್ಳನೆ ನಂಬ್ಕೊಂಡು ನಾವ್ ದೇವಸ್ಥಾನವರೆಗೂ ಬಂದ್ವಿ. ಮತ್ತೆ ಸುಳ್ಳು ಹೇಳಕ್ ಬಂದ್ಬಿಟ್ಟ? ಲೇ ಕಡ್ಡಿ, ಸುಮ್ನೆ ನಿಂತ್ಕಳೆ. ನನ್ಗೇನ್ ಪದೇ ಸುಳ್ಳು ಹೇಳಕ್ ಮಾಡಕ್ ಕ್ಯಾಮೇಲೆ ಅನ್ಕೊಂಡಿದ್ಯಾ? ನಾನು ಕೌನ್ಸಿಲರ್ ಸಾಹೇಬ್ರ ಬಗ್ಗೆ ಮಾತಾಡ್ತಿಲ್ಲ. ನಿಮ್ ಕಾಲನಿ ಉದ್ಧಾರ ಮಾಡೋ ಸುಮಕ್ಕ ಅವಳಲ್ಲ, ಆ ಸುಮಕ್ಕ ಅವ್ರಪ್ಪ ರಾಮಯ್ಯ, ಅವ್ರ ಬಗ್ಗೆ ಮಾತಾಡ್ತೀವ್ನಿ. ಕೌನ್ಸಿಲರ್ ಸಾಹೇಬ್ರೇನು ನಿಮ್ ಮಕ್ಕಳಿಗೆ ಹಾಲ್ ಕಟ್ಕೊಡ್ಬೇಕು ಅಂತಾನೆ ಅವ್ರೆ. ಆದ್ರೆ ಅಪ್ಪ ಮಗಳು ಅವ್ರಲ್ಲಮ್ಮ, ನಿಮ್ ಸುಮಕ್ಕ ಅದಳಲ್ಲ, ಸುಮಕ್ಕ ಅವಳು ಕಟ್ಟಕ್ ಬಿಡಕ್ಕಿಲ್ಲ ಅನ್ನೋ ಸುದ್ದಿ ನನ್ ಕಿವಿಗ್ ಬಂದ್ ಬಿತ್ತಪ್ಪ. ಏಯ್ ಮುಚ್ಚಮ್ಮ ಬಾಯ್ನ. ನಮ್ ಸುಮ್ಮಿ ನಮ್ ಕಾಲೋನಿನ ಎಷ್ಟ್ ಉದ್ಧಾರ ಮಾಡಿದಾಳೆ ಅಂತ ನಮಗ್ ಗೊತ್ತು. ಬಂದ್ಬಿಟ್ಲಿ ಮಾತಾಡಕ್ಕೆ. ಕುಳಿ ನಿಂತ್ಕಳೆ ಸುಮ್ನೆ. ಅಲ್ಲ, ಏನ್ ಭ್ರಮೇಲ್ ಬದುಕ್ತಿದ್ದೀರಿ ನೀವುಗಳೆಲ್ಲ ಅಂತೀನಿ ನಾನು ಹೇಳೋದ್ ಯಾಕೆ ನಿಮಗೆ ಅರ್ಥ ಆಗಕ್ಕಿಲ್ಲ? ಅಲ್ಲ, ಮೊದ್ಲು ಗೌರ್ಮೆಂಟ್ ದುಡ್ಡು ಅದು ಇದು ಅಂತ ಹೋರಾಡಿ ಆ ಸುಮಿ ನಿಮ್ ಕೆಲ್ಸ, ಕಾಲೋನಿ ಕೆಲ್ಸ ಎಲ್ಲ ಮಾಡಿಸ್ಕೊಡ್ತಾ ಇದ್ಲು. ಈಗ ಅವಳು ಮದ್ವೆ ಆಗಿರೋದು ಯಾರನ್ನ? ಕಾರ್ಪೊರೇಟರ್ನಲ್ವೇ? ನನ್ ಗಂಡ ದುಡ್ಡಿದ್ದೆಲ್ಲ ಕಾಲೋನಿಗೆ ತಂದು ಹಾಕಿದ್ರೆ ಅಂತ ಸುಮಿ ಯೋಚನೆ ಮಾಡದೆ ಇರ್ತಾಳೆ. ಅಲ್ಲ, ನನ್ ಅಳಿಯ ದುಡ್ಡೆಲ್ಲ ಪೋಲಾಯ್ತದೆ ಅಂತ ಗೊತ್ತಾದ್ರೆ ರಾಮಯ್ಯ ಹೆಂಗ್ ಸುಮ್ಮಿರ್ತಾನೆ? ಅಲ್ಲ, ಈಗ ದುಡ್ಡೆಲ್ಲ ತಂದು ಕಾಲೋನಿಯಲ್ಲಿ ಹಾಲ್ ಕಟ್ಸಕ್ ಹಾಕಿದ್ರೆ ನನ್ ಮುಂದಿನ ಜೀವನ ಹೆಂಗೆ ಅಂತ ಸುಮಿ ಯೋಚನೆ ಮಾಡದೆ ಇರ್ತಾಳೆ. ಯೋಚನೆ ಮಾಡ್ತಾಳೆ. ಅದಕ್ಕೆ ಆ ರಾಮಯ್ಯನು ಸುಮಿನು ಸೇರ್ಕೊಂಡು ಕಾರ್ಪೊರೇಟರ್ ಹಾಲ್ ಕಟ್ಟದೆ ಇರ್ತಾರ ತಡಿತಾ ಇರೋದು. ಒಡ್ರಗಪ್ಪೆ,
ರಾಮಾಯಣ ಬಂದ ಇರು ರಮಣ ಸರಿಯಾ ಸಮಯಕ್ಕೆ ಬಂದೆ. ನೀನುವೆ ಸುಮಿನುವೆ ಮಕ್ಳು ಓದಕ್ ಕಾಲ್ ಕಟ್ಟದ್ ಬೇಡ ಅಂತ ನಮ್ಮ ಕೌನ್ಸಿಲರ್ ಸಾಹೇಬ್ರಿಗೆ ಒತ್ತಡ ತರ್ತಾ ಇದ್ರಂತ ಈ ಅಮ್ಮ ಆರೋಪ ಮಾಡ್ತಾವಳೆ. ರಾಮಯ್ಯ ಮಾತಾಡೋ, ಅದೇ ಗರ್ಭದಲ್ಲಿ ನಿಂತ್ಕೊಂಡ್ಬಿಟ್ಟೆ. ಕಾಲೋನಿ ಜನರೆಲ್ಲ ನೀನ್ ಹೇಳೋದನ್ನ ಕೇಳಿ ಅವ್ರ ಕಿವಿ ಪಾವನೆಗೊಳಿಸ್ಕೊಳ್ಳಿ. ಹೇಳಪ್ಪ ಹೇಳು. ಅದು ಅದು ಸಾಹೇಬ್ರು ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟವ್ರೆ ಅಂತ ನಾವು ಬಂಗ್ಲೆ ಕಟ್ಟಿಸ್ಕೊಡಿ ಅಂತ ಕೇಳಕ್ಕಾಯ್ತದ? ಅದಕ್ಕೆ ಹೊಸಿ ಖರ್ಚಾಯ್ತದ? ಆಮೇಲೆ ಪುಕ್ಷಟೆ ಸಿಕ್ತು ಅಂದ್ರೆ ರಕ್ತ ಖಾಲಿ ಆಗ ಗಂಟ ಬಸ್ಕೊಳಕ್ಕಾಯ್ತದ? ಹೇಳ್ರಪ್ಪ. ನೋಡಿದ್ರ ನೀವೆಲ್ರು ಕೇಳಿಸ್ಕೊಂಡ್ರ? ಅವಾಗ್ಲೂ ಏನೋ ಬೀಳ್ತಾ ಇದ್ರಿ. ಈ ರಾಮಾಯಣ್ ಮಾತ್ ಕೇಳಿ ನಿಮ್ಮೆಲ್ರು ಕಿವಿ ತಂಪಾಗಿರ್ಬೇಕಲ್ಲ. ಸಾಹೇಬ್ರ ಗುಂಪು ಸೇರ್ಕೊಂಡು ಗೂಂಡಾಗಿರಿ ಮಾಡಕತ್ತಾರ ಅನ್ಸಕತೈತಿ. ಇರು ನೋಡೋಣ. ಈಗೇನು ಅಂತ ಹೇಳ್ರಿ. ಎಲ್ಲರಿಗೂ ನಮಸ್ಕಾರ. ಏನೆಲ್ಲ ಬಿಸಿಲು ಸೇರ್ಕೊಬಿಟ್ಟಿದ್ದೀರಿ? ಏನಾದ್ರು ಬಿಸಿಯಾಗಿ ಚರ್ಚೆ ಆಗ್ತಾ ಇದೆಯಾ? ಸಾಹೇಬ್ರೆ ಈ ವಿಜಯಮ್ಮಂದು ಯಾವಾಗ್ಲೂ ಇದ್ದಿದ್ದೆ. ರಾಮಯ್ಯ ಅವರೇ, ಸ್ಟಡಿ ಸೆಂಟರ್ ಕಟ್ಸೋದಕ್ಕೆ ಜಾಗದ ಅಳತೆ ತಗೊಳ್ಳೋದಕ್ಕೆ ಕೆಲ್ಸದವ್ರು ಬರ್ತೀನಿ ಅಂತ ಹೇಳಿದ್ರು. ಯಾರು ಬಂದಿದ್ರು? ಇಲ್ಲ ಸಾಹೇಬ್ರೆ. ಏನ್ ಹೇಳ್ತಾ ಇದ್ದೀರಾ? ಯಾರು ಬರ್ಲಿಲ್ವಾ? ಯಾರು ಬರ್ಲಿಲ್ಲ. ಚಿಟ್ಟೆ ಫೋನ್ ಮಾಡಿ ವಿಚಾರಿಸು. ಸರ್ವೆ ಮಾಡೋದಕ್ಕೆ ಇವತ್ತು ಇಂಜಿನಿಯರ್ಸ್ ಬರ್ತಾ ಇದ್ದಾರೆ. ಆದಷ್ಟು ಬೇಗ ಸ್ಕೆಚ್ ರೆಡಿ ಆಗುತ್ತೆ. ನಾವೆಲ್ಲರೂ ಸೇರಿ ಒಂದು ಸ್ಟಡಿ ಸೆಂಟರ್ ಕಟ್ಸೋಣ. ನಮ್ಮ ಸಾಹೇಬರು ಬಾಯಿಲಿಂದ ಸಮೀಕ್ಷೆ ಅಪ್ಪನ ಗುಟ್ಟಿನ ಮಾತು ಬಂತಪ್ಪ. ವಿಜಯಮ್ಮ, ನಮ್ಮ ಸಾಹೇಬರ ಮಾತು ಕೇಳಿಸ್ಕೊಂಡ? ಅವ್ರು ಕನ್ನಡದಲ್ಲೇ ಹೇಳಿದ್ದು, ನಿನ್ನ ಭಾಷೆಯಲ್ಲಿ ಏನಾರು ಹೇಳಿಸ್ಬೇಕಾ? ನಿನಗೂ ಮಾಡಕ್ ಕ್ಷಾಮೆ ಇಲ್ಲ. ಮಗ ಜೈಲ್ ಸೇರ್ಕೊಂಡ, ರೋಡಲ್ಲಿ ಕಂಡರೆಲ್ಲರೂ ಹುಚ್ಚಿನ ತರ ಕತ್ತೇ ಇದೆಯಾ? ಪಕ್ಕದ ರೋಡ್ಗೆ ಹೋಗಿ ಯಾರ ಸಿಗ್ತಾರೆ? ಹೋಗಿ ಜಕ್ಕ. ಅಳಿಯಂದ್ರೆ ನಿಮ್ಮ ಹತ್ರ ಹೊಸಿ ಮಾತಾಡ್ಬೇಕಾಗಿತ್ರ. ಏನಕ್ಕೆ ರಾಮಯ್ಯ ಅವರೇ? ಹೇಳ್ತೀನಿ ಬನ್ನಿ ಅಳಿಯಂದ್ರು, ಬನ್ನಿ ಸರ್. ಹೇಳಿ ರಾಮಯ್ಯ ಅವರೇ. ಅದು ಅಳಿಯಂದ್ರೆ, ನೀವು ಸಾಲ ಮಾಡಿ ಓದ ಮನೆ ಕಟ್ಟಿಸ್ತಾ ಇದ್ದೀರಾ ಅಂತ ಸುಮ್ಮನೆ ಹೇಳಿಲ್ಲು. ದಯವಿಟ್ಟು ಆ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡಿ. ರಾಮಯ್ಯ ಅವರೇ, ನೀವ್ ಯಾಕೆ ತಲೆ ಕೆಡ್ಸ್ಕೊತೀರಾ? ಅದ್ ನಾನ್ ನೋಡ್ಕೋತೀನಿ ಬಿಡಿ. ಅದೇನೇ ಆಗ್ಲಿ ನಿಮ್ ದಮ್ಮಯ್ಯ ಅಂತಿದ್ ಬೇಡ ಅಳಿಯಂದ್ರೆ. ಸಾಲ ಅನ್ನೋದು ಸೂಲ ಇದ್ದಂಗೆ, ಒಂದ್ಸರಿ ಅದ್ರೊಳಗೆ ಸಿಗಾಕೊಂಬಿಟ್ಟು ಹೊರಗೆ ಬರೋದು ಕಷ್ಟ ಅಳಿಯಂದ್ರೆ. ರಾಮಯ್ಯ ಅವರೇ, ಸುಮ್ಮನ ಅವ್ರಿಗೆ ಹೇಳ್ದಾಗೆ ನಿಮ್ಗೂ ಹೇಳ್ತಾ ಇದೀನಿ, ದಯವಿಟ್ಟು ಈ ವಿಷಯದ ತಲೆ ಹಾಕ್ಬೇಡಿ. ನಿಮ್ಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಇದ್ಬಿಟ್ರೆ ಒಳ್ಳೇದು, ಗೊತ್ತಾಯ್ತಾ? ಅಲ್ಲ, ನಾನು ಯಾಕೆ ಹೇಳ್ತಾ ಇದ್ದೆ? ದಯವಿಟ್ಟು ಮಾತು ಮುಂದುವರಿಸ್ಬೇಡಿ. ಹೇಳಿದ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಅಕ್ಕ ತಗೋ ಟೀ ಕುಡಿ. ನನಗೆ ಬೇಡ ರಾಜಿ, ನನಗೇನಕ್ಕೂ ಮನಸ್ಸಿಲ್ಲ. ಅಕ್ಕ, ಬಾವ ನಿನ್ಮೇಲೆ ಕೋಪ ಮಾಡ್ಕೊಳ್ಳೋದುಂಟಾ? ಅವ್ರು ಯಾವುದೋ ಒಂದು ಟೆನ್ಷನಲ್ಲಿ ಹಾಗೆ ಹೇಳಿರ್ತಾರೆ. ನೀನು ಅದನ್ನು ಸೀರಿಯಸ್ ಆಗಿ ತಗೋಬೇಡ ಕಣೆ. ನನಗೆ ಗೊತ್ತು ರಾಜಿ, ಸಾಹೇಬ್ರಿಗೆ ನನ್ನ ಮೇಲೆ ಪ್ರೀತಿ ಇದೆ, ಗೌರವ ಇದೆ. ಅವ್ರು ನನ್ನ ಜೊತೆ ಮಾತಾಡಿದ್ದು ಕೋಪದಿಂದ ಅಲ್ಲ, ಯಾವುದೋ ಒತ್ತಡದಿಂದ ಅಂತಲೂ ಗೊತ್ತು. ಆದರೆ ಅವ್ರಿಗೆ ಹಠ ಮಾಡ್ತಿರೋದು ಮುಂದೊಂದು ದಿನ ಅವ್ರಿಗೆ ಕಷ್ಟ ಆಗ್ಬೋದು ಅಂತ ನನ್ನ ಚಿಂತೆ. ಯಾಕಪ್ಪ, ಏನಾಯ್ತು? ಯಾಕೆ ಹೀಗೆ ಬರ್ತಿದ್ಯಾ? ಯಾಕಪ್ಪ, ಏನಾಯ್ತು? ಕಾಲೋನಿಯವ್ರ ಹತ್ರ ಮಾತಾಡ್ದೆ ತಾನೆ? ಅವ್ರು ಒಪ್ಕೊಂಡ್ರಾ? ಇಲ್ಲ ಕಣವ, ನಾನು ತಪ್ಪು ಮಾಡ್ಬಿಟ್ಟೆ. ನೀನು ಹೇಳ್ದಂಗೆ ನಾನು ಅಲ್ಲಿಗೆ ಹೋಗ್ಬಾರ್ದಾಗಿತ್ತು. ನಾನು ಹೋಗಿ ತಪ್ಪು ಮಾಡ್ಬಿಟ್ಟೆ ಮಗಳೇ. ಯಾಕಪ್ಪ, ಏನಾಯ್ತೀಗ? ಆ ಹಾಳಾದ ವಿಜಯಮ್ಮ ನನ್ನ ಹೆಸರು ನಿನ್ನ ಹೆಸರು ಹಾಳು ಮಾಡಬೇಕು ಅಂತ ಹಠ ತೊಟ್ಬಿಟ್ರು ಕಣಮ್ಮ. ಕಾಲೋನಿಯವರು ವಿಜಯಮ್ಮ ಹೇಳಿದ್ದೆಲ್ಲ ದಿಟ್ಟುವ ಅಂತ ನನ್ನ ಪ್ರಶ್ನೆ ಕೇಳಿದ್ರು. ನಾನು ಇನ್ನೇನು ಹೇಳಬೇಕು ಅನ್ನೋ ಅಷ್ಟರಲ್ಲಿ ಸಾಹೇಬರು ಬಂದ್ಬಿಟ್ರು ಕಣಮ್ಮ. ಕಾಲೋನಿ ಮಕ್ಕಳಿಗೆ ಓದಕ್ಕೆ ಹಾಲು ಕಟ್ಟಿಸ್ತೀನಿ, 2 ಮಾತೇ ಇಲ್ಲ ಅಂತ ಸಾಹೇಬ್ರು ಅಂದ್ಬಿಟ್ರು ಕಣಮ್ಮ. ವಿಜಯಮ್ಮನ್ನೇನೋ ಕಾಲೋನಿ ಜನಗಳು ಬೈದು ಕಳಿಸ್ಬಿಟ್ರು. ಆದ್ರೆ ಏನಾಯ್ತಪ್ಪ? ಅಳಿಯಂದ್ರು ಮಾತು ಶುರು ಮಾಡಿದಾಗ ನಾನು ಹೇಳ್ದೆ ಕಣಮ್ಮ,
25 ಲಕ್ಷ ಸಾಲ ಮಾಡಿ ಇಲ್ಲಿ ಕಟ್ಟೋದು ಬೇಡ, ಕಷ್ಟ ಆಯ್ತದೆ ಅಂದೆ. ಅದಕ್ಕೆ ಅವರು ಬೇಜಾರು ಮಾಡ್ಕೊಂಡೆ ಮಾತಾಡ್ಬಿಟ್ರು. ಈ ವಿಚಾರದಲ್ಲಿ ಯಾರು ಏನೇ ಹೇಳಿದ್ರು ಅಷ್ಟೇ, ನಾನು ಶಾಲೆ ಕಟ್ಟದೆ ಅಂದ್ಬಿಟ್ರು. ನನ್ನನ್ನಂತೂ ನೀವಂತೂ ಈ ವಿಚಾರಕ್ಕೆ ತಲೆನೇ ಹಾಕ್ಬೇಡಿ ಅಂತ ನನಗೆ ಕೈಯೇ ಮುಗಿದ್ಬಿಟ್ರು ಕಣವ. ನನಗೆ ಬೇಜಾರಾಯ್ತು, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ನಾನು ಹೇಳಿಲ್ವಪ್ಪ, ಅವ್ರಿಗೆ ತಿಳಿಸ್ದೆ ನಾವ್ ಏನ್ ಮಾಡಿದ್ರು ತಪ್ಪಾಗುತ್ತೆ ಅಂತ. ಹಂಗಂತ ಸುಮ್ಮನಿರಕ್ಕಾಯ್ತದ ಮಗಳೇ, ನಮ್ಮ ಪ್ರಯತ್ನ ನಾವು ಮಾಡ್ಲೇಬೇಕಲ್ವಾ? ಯಾಕೆ ಹೇಳು, ಕಷ್ಟಕ್ಕೆ ಸಿಗಾಕೊಳ್ಳ ನಮ್ಮಳಿ ಅಂದ್ರಲ್ವೇ, ಅವ್ರಿಗೆ ನೋವಾದ್ರೆ ನಮಗೂ ನೋವಲ್ವೇನವ? ಹೋಗ್ಲಿ ಬಿಡು ಅಪ್ಪ, ನೀನೇನು ಚಿಂತೆ ಮಾಡ್ಬೇಡ. ಆ ದೇವ್ರು ನಮ್ಗೊಂದ್ ದಾರಿ ತೋರಿಸ್ತಾನೆ. ಅವ್ರು ನಮಗ್ ಮೋಸ ಮಾಡಲ್ಲಪ್ಪ. ಸುಭಾಷ್, ಏನ್ ಮಾಡ್ತಿದ್ಯಾ? ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ. ಇದೆಲ್ಲ ಯಾವತ್ತೋ ಮಾಡ್ತಿದ್ ಕೆಲ್ಸ. ಇವಾಗ ಮೊದ್ಲು ತರ ನನ್ ಕೈ ಓಡಲ್ಲ, ನನ್ ತಲೆ ಓಡಲ್ಲ. ಮೊದ್ಲು ತರ ನನ್ ಕಾನ್ಫಿಡೆನ್ಸು ಇಲ್ಲ. ನೀನ್ ಸುಮ್ನೆ ಫೋರ್ಸ್ ಮಾಡ್ಬೇಡ ನನ್ನ. ನೋಡಿದ್ಯಾ ಸುಭಾಷ್, ಇದಕ್ ಮುಂಚೆ ನನ್ ಕಂಡ್ರೆ ಆಗ್ತಿರ್ಲಿಲ್ಲ ನಿಂಗೆ. ನಾನ್ ನಿನ್ ಕಣ್ಮುಂದೆ ಬಂದ್ ನಿಂತ್ಕೊಂಡ್ರೆ ಇಲ್ಲಿರ್ಬೇಡ, ಹೊರಟೋಗು ಅಂತ ಕಿರ್ಚಾಡ್ತಿದ್ದೆ. ಆದ್ರೆ ಇವತ್ತು ಇಷ್ಟು ಶಾಂತವಾಗಿ ನಿನ್ಗಾಗ್ತಿರೋ ಸಮಸ್ಯೆನ ನನ್ನ ಹತ್ರ ಹೇಳ್ಕೊತಾ ಇದೆಯಾ. ಇದು ಬದಲಾವಣೆ ಅಲ್ದೆ ಇನ್ನೇನ್ ಸುಭಾಷ್? ನಾನ್ ಮಾತಾಡಿದ್ರೆ ಸಾಕು ಕಿವಿ ಮುಚ್ಕೋತಿದ್ದೆ, ಹೊರಟೋಗು ಅಂತ ಕೂಗಾಡ್ತಿದ್ದೆ. ಈಗ ನಾನ್ ಹೇಳೋದನ್ನೆಲ್ಲ ತಾಳ್ಮೆಯಿಂದ ಕೇಳಿಸ್ಕೊತಿದ್ಯಾ. ನಿನ್ ಕಣ್ಣಲ್ಲಿ ಹೊಳ್ಪಿದೆ ಸುಭಾಷ್. ಬದ್ಲಾಗ್ಬೇಕು ಅನ್ನೋ ಮನ್ಸಿದೆ. ನೀನ್ ತುಂಬಾ ಪ್ರಯತ್ನ ಪಡ್ತಿದ್ಯಾ. ಆದ್ರೆ ಅದು ನಿನ್ನ ಪರೀಕ್ಷೆ ಮಾಡ್ತಾ ಇದೆ. ನನಗ್ ನಂಬಿಕೆ ಇದೆ ಸುಭಾಷ್, ನೀನ್ ಆ ಪರೀಕ್ಷೆಯಲ್ಲಿ ಗೆಲ್ತೀಯ, ಬದ್ಲಾಗ್ತೀಯ ಅಂತ ನನಗ್ ಗೊತ್ತು. ನಾನ್ ಬದ್ಲಾಗ್ತೀನಲ್ಲ, ನಾನ್ ಗೆಲ್ತೀನಲ್ಲ. ನೋಡು, ನನ್ ಬದಲಾವಣೆ, ನನ್ ಗೆಲುವು ಹೇಗೆ ಉಂಡೆ ಆಗಿ ನಿನ್ ಕಾಲ್ ಕೆಳಗೆ ಬಿದ್ದಿದೆ ನೋಡು. ಇಲ್ಲಿ ನೋಡು, ಈ ಪೇಪರ್ಗಳನ್ನೆಲ್ಲ ಹೀಗೆ ಉಂಡೆ ಮಾಡಿ ಬಿಸಾಕಿದ್ಯಲ್ಲ, ಇದ್ರ ಅರ್ಥ ಏನ್ ಹೇಳು? ನೀನು ಬದಲಾಗೋದಕ್ಕೆ ಪ್ರಯತ್ನ ಪಡ್ತಿದ್ಯಾ. ಆದ್ರೆ ಆ ಪ್ರಯತ್ನ ಸಾಕಾಗ್ತಿಲ್ಲ ಅಷ್ಟೇ. ಪ್ರಯತ್ನ ಪಡ್ತಾ ಪಡ್ತಾ ಕೊನೆಗೆ ಗೆಲ್ ಸಿಗುತ್ತೆ ಸುಭಾಷ್. ನೀನ್ ಗೆಲ್ತೀಯ. ಅದನ್ನೇ ಹೇಳ್ತಾ ಇರೋದು. ಪ್ರತಿ ಪ್ರಯತ್ನದಲ್ಲೂ ನಾನು ಸೋಲ್ತಾ ಇದ್ದೀನಿ. ನನ್ನ ಕಾನ್ಫಿಡೆನ್ಸ್ ಕಳ್ಕೊತಾ ಇದ್ದೀನಿ. ನನ್ನ ಆತ್ಮಸ್ಥೈರ್ಯ ಕಳ್ಕೊತಾ ಇದ್ದೀನಿ. ಸುಭಾಷ್, ನಿನ್ಗೊಂದು ಚಿಕ್ಕ ಕತೆ ಹೇಳ್ತೀನಿ ಕೇಳು. ಒಬ್ಬ ವ್ಯಕ್ತಿ ಒಂದ್ ಊರಲ್ಲಿ ಬಾವಿ ತೋಡೋದಕ್ ಶುರು ಮಾಡ್ತಾನೆ. ಜನ ಎಲ್ಲ ಅವನನ್ನ ನೋಡಿ ಆಡ್ಕೋತಾರೆ, ಬಂಜರು ಭೂಮಿಲಿ ನೀರು ಹುಡುಕ್ತಿದ್ದಾನೆ ಅಂತ. ಆದ್ರೆ ಅವನ್ ಪ್ರಯತ್ನ ಬಿಡ್ಲಿಲ್ಲ. 50 ಅಡಿ ತೋಡ್ದ, 60 ಅಡಿ. ನೀರ್ ಸಿಗ್ಲೇ ಇಲ್ಲ. ಅವಾಗ ಅವನ್ಗೆ ಏನ್ ಅನ್ಸ್ತು ಗೊತ್ತಾ? ಜನಗಳು ಹೇಳ್ತಿರೋದೇ ಸರಿ ಇರ್ಬೋದೇನೋ ಅನ್ಸ್ತು. ನಂಬಿಕೆ ಕಳ್ಕೊಂಡ, ಪ್ರಯತ್ನ ಬಿಟ್ಟ. ಅದೇ ದಾರಿಲಿ ಇನ್ನೊಬ್ಬ ಬರ್ತಾನೆ. ಅವನು ಬಾವಿ ತೋಡ್ಬೇಕು ಅನ್ಕೊಂಡಿರ್ತಾನೆ. ಹೇಗೂ ಗುಂಡಿ ಇದೆಯಲ್ಲ ಅಂತ ಅಲ್ಲೇ ಪ್ರಯತ್ನ ಪಡ್ತಾನೆ. ನೀರ್ ಚಿಮ್ಮುತ್ತೆ. ಇದ್ರರ್ಥ ಏನ್ ಹೇಳು ಸುಭಾಷ್? ಮೊದಲನೇ ವ್ಯಕ್ತಿ ಸೋಲ್ನ ಒಪ್ಕೊಳ್ದೆ ಅವನ್ ಪ್ರಯತ್ನನ ಇನ್ನೊಂದು ಸ್ವಲ್ಪ ಮುಂದುವರ್ಸಿದ್ರು ಗೆದ್ಬಿಡ್ತಿದ್ದ. ಆದ್ರೆ ಅವನು ಕೈ ಚೆಲ್ದ, ಇವನ್ ಗೆದ್ದ. ನಿನ್ ಪ್ರಯತ್ನನೂ ಹಾಗಾಗ್ಬಾರ್ದು ಸುಭಾಷ್. ನೀನ್ ಗೆಲ್ಬೇಕು, ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡು, ನೀನ್ ನಿಜವಾಗ್ಲೂ ಬದಲಾಗ್ತೀಯ.
ಮನೆಯವರೆಲ್ಲ ಆಶ್ಚರ್ಯ ಪಡೋ ಹಾಗೆ, ನಿನ್ನನ್ನು ಪ್ರೀತಿಸೋ ಹಾಗೆ. ನಾನು ಇವತ್ತು ತುಂಬಾ ಖುಷಿಯಾಗಿ ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆ ಹೇಳು? ನನ್ನ ತಮ್ಮ ಆದಷ್ಟು ಬೇಗ ಮನೆಗೆ ವಾಪಸ್ ಬರ್ತಾನೆ ಅಂತ. ಮುಂದುವರ್ಸು ಸುಭಾಷ್, ನಿನ್ ಕೈಲಾಗತ್ತೆ. ಓಹ್, ಯಾಕಿಷ್ಟು ಲೇಟು? ನೀವು 11:15 ಹೇಳಿದ್ದು. 11:25. ಇನ್ನು 5 ನಿಮಿಷ ಬಾಕಿ ಅದೆ. ಪರವಾಗಿಲ್ಲ, ವಾಪಸ್ ಕೊಡೋದಕ್ಕೂ ಬರುತ್ತೆ. ಕೊಡೋದು ಗೊತ್ತು, ತಗೊಳ್ಳೋದು ಗೊತ್ತು. ಈ ಕೊಡೋ ತಗೊಳ್ಳೋ ವ್ಯವಹಾರ ಎಲ್ಲ ನಮ್ಗೇನು ಹೊಸದೆ. ಅಮೌಂಟ್ ರೆಡಿ ಇದೆಯಾ? ರೆಡಿ ಇದೆ. ಹಂಗೆ ಕೆಲವು ಪತ್ರಗಳವೆ, ಇವಕ್ಕೆಲ್ಲ ನಿಮ್ ಕಾರ್ಪೊರೇಟರ್ ಅಪ್ಪನ್ ಸೈನ್ ಬೇಕು. ಅದೆಲ್ಲ ಯಾಕೆ? ಕೆಲವು ಪ್ರಶ್ನೆಗಳನ್ನ ನೀವು ಕೇಳಲೂಬಾರ್ದು, ನಾನು ಉತ್ತರನೂ ಕೊಡಬಾರ್ದು. ನೀವು ಸೈನ್ ಮಾಡಿಸ್ಕೊಡ್ತೀನಿ ಅಂದ್ರೆ ನಾನು ದುಡ್ಡು ಕೊಡ್ತೀನಿ, ನೀವು ಮಾಡಿಸ್ಕೊಡಕ್ಕಾಗಲ್ಲ ಅಂದ್ರೆ ನಾನು ಕೊಡಕ್ಕಿಲ್ಲ. ಏನಂತೀರಾ? ಏನು ಬ್ಲ್ಯಾಕ್ ಮೇಲಾ? ಬ್ಲ್ಯಾಕ್ ಮೇಲು ವೈಟ್ ಮೇಲು ಎಲ್ಲ ಏನೂ ಇಲ್ಲ ಬಿಡಿ. ಅಲ್ಲ, 25 ಲಕ್ಷ ಒಬ್ಬ ಸಾಮಾನ್ಯ ಮನುಷ್ಯ ಜೀವನ ಪೂರ್ತಿ ದುಡಿಯಕ್ ಆಗಂಗಿಲ್ಲ ಅಂತೀನಿ. ಅಂತದ್ರಾಗ ಇಷ್ಟೊಂದು ದುಡ್ಡನ್ನ ಸಾಕ್ಷಿ ಇಲ್ದೆ ಕೊಟ್ಬಿಡಕ್ ಅಲ್ಲ? ಪೇಪರ್ ಸೈನ್ ಹಾಕ್ಸ್ಕೊಡ್ದೆ 10 ರೂಪಾಯಿನ ಕೊಡೋಳಲ್ಲ ಈ ಬಡ್ಡಿ ವಿಜಯಮ್ಮ. ಅಂತದ್ರಾಗೆ 25 ಲಕ್ಷ ಕೊಟ್ಬಿಟ್ಟೇನೆ, ಕೊಡಕ್ಕಿಲ್ಲ ಬಿಡಿ. ಹೀಗ್ ಹೇಳಿದ್ರೆ ಹೇಗೆ? ಮೊದ್ಲಾಗಿದ್ರೆ ಸರಿ, ಈಗ ಅವನಿಗೆ ಹಣ ಬೇಕು. ಅಯ್ಯ, ನಾನೆಲ್ಲ ಹಣ ಕೊಡಕ್ಕಿಲ್ಲ ಅಂತ ಹೇಳ್ದೆ. ಹಣನೂ ಕೊಡ್ತೀನಿ, ಹಂಗೆ ಈ ಪತ್ರನೂ ಕೊಡ್ತೀನಿ. ಹಣನ ತಗೊಂಡೋಗಿ ನಿಮ್ ಕಾರ್ಪೊರೇಟರ್ ಸಾಹೇಬಪ್ಪನಿಗೆ ಕೊಟ್ಬಿಡಿ. ಹಂಗೆ ಪತ್ರಕ್ಕೆ ಸೈನ್ ಹಾಕ್ಸ್ಕೊಂಡು ವಾಪಸ್ ತಂದು ನನಗೆ ಕೊಟ್ಬಿಡಿ. ಈಟ್ ನಂಬಿಕೆನ ನಿಮ್ಮಲ್ಲಿ ಇಡ್ಬೋದಲ್ವಾ ಸಾಧನ ಅವ್ರೆ? ನೀವ್ ನನ್ನ ನಂಬಹುದು. ಹಂಗಾರೆ ತಗೊಂಡ್ಬಿಡಿ. ಹಣ ಪತ್ರ ಎಲ್ಲ ಈ ಬ್ಯಾಗ್ನಾಗ ಐತೆ. ಓಕೆ, ನನಗ್ ಬೇಕಾಗಿರೋದು ಇದೆ. ತೀರ್ಥ, ಅದಕ್ಕೆ ಐ ಹ್ಯಾವ್ ಅ ಗುಡ್ ನ್ಯೂಸ್ ಫಾರ್ ಯು. ಅರ್ಥ ಆಗಿಲ್ಲ. 25 ಲಕ್ಷ. ವಾಟ್? ನಿಜ ಹೇಳ್ತಿದ್ದೀರಾ? ಆಫ್ ಕೋರ್ಸ್ ತೀರ್ಥ, ನೀನ್ ಒದ್ದಾಡ್ತಾ ಇದ್ದಿದ್ದನ್ನ ನಾನು ನೋಡೋದಕ್ಕಾಗ್ಲಿಲ್ಲ. ಅದಕ್ಕೆ ಇವತ್ತು ಆಫೀಸ್ಗೆ ಹೋಗೋದನ್ನು ಬಿಟ್ಟು ಫೈನಾನ್ಸರ್ಸ್ ನ ಮೀಟ್ ಮಾಡೋದಕ್ಕೆ ಹೋಗಿದ್ದೆ. ಅದ್ರಲ್ಲಿ ಒಬ್ರು ಈ ಫೈನಾನ್ಸರ್ನ ನನಗೆ ಸಜೆಸ್ಟ್ ಮಾಡಿದ್ರು. ಹಣದಲ್ಲಿ ಪಕ್ಕ, ಆದ್ರೆ ಲೆಕ್ಕಪತ್ರ ವ್ಯವಹಾರ ಮಾತ್ರ ನೀಟಾಗಿರ್ಬೇಕು ಅಂತ ಕಂಡೀಷನ್ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ನೀವೇನ್ ಹೇಳಿದ್ರಿ? ನನ್ ಮೈದ್ನ ಯಾವ ಪೇಪರ್ ಕೊಟ್ರು ಸೈನ್ ಮಾಡ್ತಾನೆ ಅಂತ ಹೇಳ್ಬಿಟ್ಟೆ. ಅಷ್ಟ್ ಹೇಳಿದ್ದೆ ತಡ, ಪೇಪರ್ಸ್ ಜೊತೆಗೆ ನೋಡು ಹಣನು ಕೊಟ್ಬಿಟ್ರು. ತೀರ್ಥ, ಈ ಪೇಪರ್ಸ್ ಒಂದು ಸೈನ್ ಆಗ್ಬೇಕು. ಸೈನ್ ಮಾಡ್ತೀಯಾ? ಕೊಡಿ ಅದಕ್ಕೆ, ಅದ್ರಲ್ಲೇನು, ಸೈನ್ ಮಾಡ್ತೀನಿ. ತೀರ್ಥ, ನನಗೆ ಲೇಟ್ ಆಗ್ತಿದೆ, ನಾನು ಆಫೀಸಿಗೆ ಹೊರಡ್ಬೇಕು. ಒಂದ್ ಕೆಲ್ಸ ಮಾಡು, ಇದನ್ ಬೇರೆ ಅವ್ರು ಇವತ್ತೇ ತಲುಪಿಸ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಒಂದ್ 5 ನಿಮಿಷ ಇರಿ, ಓದ್ಬಿಟ್ಟು ಕೊಟ್ಬಿಡ್ತೀನಿ ರೀ. ನಾನು ಓದಿದ್ದೀನಿ ತೀರ್ಥ, ಬಟ್ ನಿನಗೇನಾದ್ರೂ ಡೌಟ್ಸ್ ಇತ್ತು ಅಂತ ಆದ್ರೆ ನೀನು ಓದು. ಹಣ ಇದ್ರಲ್ಲಿದೆ,
ಆಯ್ತಾ ನಾ ಹೊರಡ್ತೀನಿ. ಇಲ್ಲ ಅದಕ್ಕೆ ಒಂದ್ 5 ನಿಮಿಷ ಕೊಟ್ಬಿಡ್ತೀನಿ ರೀ. ಇಲ್ಲ ತೀರ್ಥ, ನಾನ್ ಬೇರೆ ಆಡಿಟರ್ನ ಬರೋದಕ್ಕೆ ಹೇಳಿದೀನಿ, ಆಮೇಲೆ ಇಬ್ರು ಹೊಸ ಕ್ಲೈಂಟ್ಸ್ ಬರೋದಕ್ಕೆ ಹೇಳಿದೀನಿ. ನನಗ್ ಬೇರೆ ಲೇಟ್ ಆಗ್ಬಿಟ್ಟಿದೆ. ಏನ್ ಮಾಡ್ಲಿ? ಒಂದ್ ಕೆಲ್ಸ ಮಾಡು, ನೀನ್ ನಿಧಾನ ಕೂತು ಓದಿ ಸೈನ್ ಮಾಡು. ಯಾವ ಡೌಟ್ಸು ಇರಬಾರ್ದಲ್ವಾ? ಪಕ್ಕ ಇದ್ರೆ ಮಾತ್ರ ಸೈನ್ ಮಾಡು, ಇಲ್ಲಂತಂದ್ರೆ ಪೇಪರ್ಸ್ ನ ಹಾಗೆ ಇಟ್ಟಿರು, ನಾನು ಅಮೌಂಟ್ ವಾಪಸ್ ಕಳ್ಸ್ಬಿಡ್ತೀನಿ. ಬೇಡ ಬೇಡ, ಬಂದಿರೋ ಹಣನ ವಾಪಸ್ ಕೊಡೋದು ಬೇಡ, ಸೈನ್ ಮಾಡ್ತೀನಿ. ಅಯ್ಯೋ ದೇವ್ರೆ, ಅವಳು ಈ ಪತ್ರದಲ್ಲಿ ಅದ್ ಏನೇನ್ ಮೆನ್ಷನ್ ಮಾಡಿದಳೋ ದೇವ್ರಿಗೆ ಗೊತ್ತು. ನಾನಂತೂ ಓದಿಲ್ಲ, ನನಗ ಆ ಪೇಶನ್ಸು ಇಲ್ಲ. ಆದ್ರೆ ತೀರ್ಥ, ನಿನ್ ಕರ್ಮ ನೋಡು, ನೀನ್ ದ್ವೇಷಿಸೋ ಆ ವಿಜಯಮ್ಮನ್ ಹತ್ರನೇ ದುಡ್ಡು ತಗೋತಾ ಇದೀಯ. ಅವಳು ನಿನಗೆ ಇನ್ನೇನೇನ್ ತೊಂದರೆ ಮಾಡ್ತಾಳೋ. ಆಲ್ ದಿ ಬೆಸ್ಟ್. ತಗೊಳ್ಳಿ. ನಾನು ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ತುಂಬಾ ಥ್ಯಾಂಕ್ಸ್. ದುಡ್ಡು ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಂಡ್ಬಿಡು. ಸರಿ. ಏನಾಯ್ತು? ಏನದು? ಏನಾಯ್ತಪ್ಪ? ನಿಧಾನಕ್ಕೆ ಕಾಡ್ಬಾರ್ದ? ಕೂತ್ಕೋ ಬೈಲಿ. ರತಿ, ನಿನ್ಗೇನಾಗಿಲ್ಲ ತಾನೆ? ಅದನ್ನೆಲ್ಲ ಗುಡ್ಸಾಕು ಬೇಗ, ಇನ್ಯಾರು ಕಿಚ್ಕೊಂಡ್ಬಿಟ್ಟಾರೋ. ಅರ್ಶನ ತಗೊಂಬ. ಬಿಡಿ ಅತ್ತೆ, ಪರವಾಗಿಲ್ಲ, ಏನಾಗಿಲ್ಲ. ಏನಪ್ಪ, ಮಗು ಜೊತೆ ಯಾರಾದ್ರೂ ಗ್ಲಾಸ್ ಅಲ್ಲಿ ಆಟ ಆಡ್ತಾರ? ನಿನಗ್ ಬುದ್ಧಿ ಬೇಡವಾ? ಸಾರಿ ಆಂಟಿ, ಗೊತ್ತಾಗಿಲ್ಲ. ಪಾಪ ಧೃತಿಗೆ ಖುಷಿ ಆಗ್ಲಿ ಅಂತ ಅವಳ ಜೊತೆ ಆಟ ಆಡ್ತಿದ್ರು ಅಷ್ಟೇ. ಕೈ ಜಾರಿ ಗ್ಲಾಸ್ ಕೆಳಗ್ ಬಿತ್ತು. ಪಾಪ ಅವ್ರ ಕೊನೆ ದಿನಗಳನ್ನ ಎಣಿಸ್ತಾ ಇದ್ದಾರೆ. ರಾಜೇಶನ್ ಕೊನೆ ದಿನಗಳು ಅಂತ ಹೇಳ್ತಾ ಇದ್ರಿ, ಏನದರ ಅರ್ಥ? ಅದು ರಾಜೇಶನ್ಗೆ ವಾಸಿ ಮಾಡಕ್ಕಾಗ್ದಿರೋಂತ ಮಾರಣಾಂತಿಕ ಕಾಯಿಲೆ ಇದೆಯಂತೆ.